ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಮನೆ ಮುಂದೆ ಓಡಾಡಿದ್ದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಲಾಗಿದೆ. ಮಾಜಿ ರೌಡಿ ಶೀಟರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಿರುವುದು ದೊಡ್ಡಬಳ್ಳಾಪುರ ತಾಲೂಕಿನ ಹೊನ್ನಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ. 6-7 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ನರಸಿಂಹಮೂರ್ತಿ ಬಚ್ಚಹಳ್ಳಿ ಗ್ರಾಮದ ವಿನೋದ್ ಯಾದವ್ ಎಂಬಾತನಿಗೆ ಬೆದರಿಕೆ ಹಾಕಿರೋದು. ಹೊನ್ನಘಟ್ಟ ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಾ ಇರೋದು ವಿನೋದ್ ಜಮೀನನ್ನು ಲೀಸಿಗೆ ಪಡೆದು ಹೊನ್ನಘಟ್ಟ ಗ್ರಾಮದಲ್ಲಿ ವ್ಯವಸಾಯ ಮಾಡಲಾಗ್ತಾ ಇತ್ತು. ರಾತ್ರಿ ನೀರು ಹರಿಸೋಕೆ ಹೋಗ್ತಾ ಇದ್ದಾಗ ಅಡ್ಡ ಹಾಕಿದ ನರಸಿಂಹಮೂರ್ತಿ ಏಕಾಏಕಿಯಾಗಿ ವಿನೋದ್ ಯಾದವ್ ಮುಖಕ್ಕೆ ಪಂಚ್ ಹೊಡೆದು ಹಲ್ಲೆ ಮಾಡಲಾಗಿದೆ. ವಿನೋದ್ ಯಾದವ್ ತೆರಳುವ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಿರೋದು. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಮಾಜಿ ರೌಡಿ ಶೀಟರ್ ನರಸಿಂಹಮೂರ್ತಿಯನ್ನ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಮನೆ ಮುಂದೆ ಓಡಾಡಿದ್ದಕ್ಕೇನೆ ಗಾಳಿಯಲ್ಲಿ ಗುಂಡು ಹಾರಿಸಿರೋದಂತೆ, ಆಮೇಲೆ ಬೆದರಿಕೆ ಹಾಕಿರೋದು. ಮಾಜಿ ರೌಡಿ ಶೀಟರ್ನಿಂದ ಈ ರೀತಿ ಕೃತ್ಯವನ್ನು ಎಸಗಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಹೊನ್ನಘಟ್ಟ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. 6-7 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿರುವುದು ನರಸಿಂಹಮೂರ್ತಿ. ಬಚ್ಚಹಳ್ಳಿ ಗ್ರಾಮದ ವಿನೋದ್ ಯಾದವ್ ಎಂಬಾತನಿಗೆ ಬೆದರಿಕೆ ಹಾಕುವಂತೆ ಕೆಲಸವನ್ನು ಮಾಡಲಾಗಿದೆ. ಹೊನ್ನಘಟ್ಟ ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ವಿನೋದ್ ಜಮೀನನ್ನ ಲೀಸಿಗೆ ಪಡ್ಕೊಂಡು ಹೊನ್ನಘಟ್ಟ ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ ನೀರೇನೋ ಹರಿಸೋದಕ್ಕೆ ಅಂತ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೃತ್ಯವನ್ನ ಎಸಗಲಾಗಿದೆ. ಮುಖಕ್ಕೂ ಕೂಡ ಪಂಚ್ ಹೊಡೆಯಲಾಗಿದೆ. ವಿನೋದ್ ಯಾದವ್ ತೆರಳುವ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಿರುವಂಥದ್ದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು. ಈ ಪ್ರಕರಣದ ಹಿನ್ನೆಲೆ ಏನು? ಹೌದು ನೀತಿ, ಏನಂತಂದ್ರೆ ಈತ ನರಸಿಂಹಮೂರ್ತಿ ಏನು ಪಕ್ಕದ ಜಮೀನಿನ ಏನು ಚೆಲುವಣ್ಣ ಅನ್ನೋರು ಜಮೀನ ನೀನ್ ಯಾಕೆ ಲೀಸ್ಗೆ ಹಾಕೊಂಡಿದ್ಯಾ, ಈ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಅವ್ರಿಗೂ ಇವ್ರಿಗೂ ಜಮೀನು ವಿಚಾರವಾಗಿ ಜಗಳ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಏನು ಜಮೀನಿಗೆ ಲೀಸ್ಗೆ ಪಡೆದಂತಹ ವಿನೋದ್ ಯಾದವ್ ಅಂತಕ್ಕಂಥವ್ರು ಜಮೀನ್ಗೆ ತೆರಳ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಪಿಸ್ತೂಲನ್ನ ತೋರಿಸಿ ಗಾಳಿಯಲ್ಲಿ 7-8 ಸುತ್ತು ಫೈರಿಂಗ್ ಅನ್ನ ಮಾಡಿರೋಂಥದ್ದು. ಏನಂತಂದ್ರೆ ವಿನೋದ್ ವಾಹನವನ್ನ ಏಕಾಏಕಿ ಬಂದು ಅಡ್ಡಗಟ್ತಾನೆ. ಅಡ್ಡಗಟ್ಟಿದ ಕೂಡಲೇ ವಿನೋದ್ ಭಯಪಟ್ಟ ಕೂಡಲೇ 112ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಪೊಲೀಸರನ್ನ ಕರ್ಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ. ಆದ್ರೆ ನರಸಿಂಹಮೂರ್ತಿ ಮತ್ತೆ ಏನು ಈ ಹಿಂದೆ ಇದ್ದಂತ ಜಮೀನಿನ ಮಾಲೀಕ ಚೆಲುವಣ್ಣನ ಪರವಾಗಿ ಜಗಳ ನಡೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ನೀನು ಜಮೀನನ್ನ ಲೀಸ್ಗೆ ಏಕೆ ಪಡೆದುಕೊಂಡೆ, ಜಮೀನ್ ಲೀಸ್ ಪಡ್ಕೊಳ್ಬೇಡ, ಅವ್ರ ಜಮೀನ್ಗೆ ಹೋಗ್ಬೇಡ ಈ ದಾರಿಲಿ ಅಂತೇಳಿ ಒಂದು ನರಸಿಂಹಮೂರ್ತಿ ಬೆದರಿಕೆಯನ್ನ ಹಾಕ್ತಾರೆ ವಿನೋದ್ ಮೇಲೆ. ಬೆದರಿಕೆ ಹಾಕಿದ ನಂತರ ಏಕಾಏಕಿ ಏನು ರಿವಾಲ್ವರ್ ನಿಂದ ಏನು ವಿನೋದ್ ಮೇಲೆ ಪಂಚ್ ಅನ್ನ ಮಾಡ್ತಾರೆ. ಪಂಚ್ ಮಾಡಿದ ಕೂಡಲೇ ವಿನೋದ್ ಎದುರ್ಕೊಂತಾರೆ. ಭಯಪಟ್ಟಂತ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡನ್ನು ಕೂಡ ನರಸಿಂಹಮೂರ್ತಿ 7-8 ಸುತ್ತು ಹಾರಿಸ್ತಾರೆ. ಈ ಸ್ಥಳದಿಂದ ಈಗ ಏನು ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ಕೊಟ್ಟಿರುವಂತದ್ದು, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಗಂಗರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.